ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕುಕಿಂಗ್ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಾವು ಮಾಡೋ ರೆಸಿಪಿ ಏನಂದ್ರೆ ರೀ, ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿಕೊಂಡು ಹಳ್ಳಿ ಶೈಲಿಯಲ್ಲಿ 20 ರಿಂದ 25 ನಿಮಿಷದ ಒಳಗಾಗಿ ರೆಡಿಯಾಗುವ ತಾಲಿಪಟ್ಟಿ ರೆಸಿಪಿಯನ್ನು ರೆಡಿ ಮಾಡತ್ತೀನಿ ರೀ. ಈ ರೆಸಿಪಿ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ತಾಲಿಪಟ್ಟಿ ರೆಸಿಪಿಗೆ ಏನೇನು ಬೇಕಾ ಸಾಮಗ್ರಿಗಳನ್ನ ನೋಡೋಣ ಬರ್ರಿ. ಈಗ ಮೊದ್ಲಿಗೆ ತಾಲಿಪಟ್ಟು ಮಾಡ್ಲಾಕ್ರಿ 4 ಉಳ್ಳಾಗಡ್ಡಿ ತೊಗೊಂಡ್ರಿ, ಇಂಥ ಸ್ವಲ್ಪ ಅಜ್ವಾನ್ ತೊಗೊಂಡ್ರಿ, ಇಂಥ ಸ್ವಲ್ಪ ಅರಿಶಿನ ತೊಗೊಂಡ್ರಿ, ಹಂಗೆ ಜೀರಿಗೆ ತೊಗೊಂಡ್ರಿ, ಮತ್ತು ಕೊತ್ತಂಬರಿ ರೀ, ಕರಿಬೇವು ರೀ, ಇಂಥ ಜೋಳದ ಹಿಟ್ಟು 2 ಕಪ್ ತೊಗೊಂಡ್ರಿ, ಗೋಧಿ ಹಿಟ್ಟು 2 ಕಪ್ ತೊಗೊಂಡ್ರಿ, ಇಂಥ ಕಡ್ಲಿ ಹಿಟ್ಟು 1 ಕಪ್ ತೊಗೊಂಡ್ರಿ, ಮೆಣ್ಸಿಕಾಯಿ ಒಂದು 15 ತೊಗೊಂಡ್ರಿ. ನೀವು ಮೆಣ್ಸಿಕಾಯಿ ಜಾಸ್ತಿ ತೊಗೊಂಡ್ರು ನಡಿತೈತ್ರಿ, ನಿಮ್ಗೆ ಎಷ್ಟು ಖಾರ ಹೆಂಗೆ ತಿನ್ನೋರ್ತಿರ್ಲಿರಿ ನೀವು ಹಂಗೆ ಬೇಕಾದ್ರೆ ತೊಗೊಳಕ್ಕೆ ಬರ್ತೈತೆ ರೀ. ಈಗ ಮೊದಲಿಗೆ ರೀ ಏನು ಕೊತ್ತಂಬರಿ ಕರಿಬೇವು ತೊಗೊಂಡಿರ್ತೀವಲ್ಲ ರೀ, ಅದನ್ನ ಸರಿಯಾಗಿ ಕಟ್ ಮಾಡ್ಕೋಬೇಕ್ರಿ. ಕಟ್ ಎದಕ್ಕೆ ಮಾಡ್ಕೋಬೇಕಂದ್ರೆ ರೀ, ಅದೇನು ತಾಲಿಪಟ್ಟಿ ಇರ್ತೈತಿಲ್ಲ ರೀ, ಆ ಹಿಟ್ಟಿನಾಗ ಸರಿಯಾಗಿ ಕೊತ್ತಂಬರಿ ಕರಿಬೇವು ಮಿಕ್ಸ್ ಆಗ್ಬೇಕ್ರಿ. ಇಲ್ಲಾಂದರೆ ಅದು ಅಷ್ಟು ಒಂದು ಕಡ್ಡಿ ಉಳಿದು ಬಿಡ್ತೈತೆ ರೀ. ಹಂಗೆ ಉಳಿದ್ರೆ ಸರಿ ಅನ್ಸಲ್ಲ ರೀ. ಅಂದ್ರೆ ಒಂದ್ರಾಗನ ಎಲ್ಲ ಸಿಕ್ಕೊಂಬಿಡತ್ತೆ ರೀ ಹಿಟ್ಟಿನಾಗ. ಇದು ಹಿಂಗೆ ಮಿಕ್ಸ್ ಹತ್ರ ಸಣ್ಣ ಪೀಸ್ ಹತ್ರ ಎಲ್ಲ ಕಡೆ ಹಿಟ್ಟಿನಾಗ ಮಿಕ್ಸ್ ಆಗಿಬಿಡುತ್ತೆ ರೀ. ಇನ್ನು ಉಳ್ಳಾಗಡ್ಡಿ ಇದನ್ನು ಕಟ್ ಮಾಡ್ಕೊಂಡಿವ್ರಿ. ಹಂಗೆ ಉಳ್ಳಾಗಡ್ಡಿ ಆದ್ಮೇಲೆ ಮೆಣ್ಸಿಕಾಯಿ ಕಟ್ ಮಾಡ್ಕೊಂಡ್ರಿ. ಮೆಣ್ಸಿಕಾಯಿ ನೀವು ಮಿಕ್ಸರ್ಗೆ ಹಾಕೊಂಡ್ರು ನಡಿತೈತೆ ರೀ, ಇಲ್ಲಾಂದ್ರೆ ಕುಟಾಣಿ ಅಥವಾ ಕುಟ್ಟು ಕಲ್ಲದು ಬರ್ತಾವಲ್ಲ ರೀ, ಅದ್ರಾಗೂ ನೀವು ಕುಟ್ಕೋಬೋದು ರೀ. ಎಲ್ಲ ನಾವು ಏನು 15 ಮೆಣ್ಸಿಕಾಯಿ ತೊಗೊಂಡಿರಲ್ಲ ರೀ, ಅದನ್ನೆಲ್ಲ ಮುರಿದು ಹಾಕೊಳ್ರಿ. ನೀವು ಮೆಣ್ಸಿಕಾಯಿ ಏನು ಎಷ್ಟು ತೊಗೊತಿರ್ತೀರಿ, ನೀವು ಎಷ್ಟು ಮಾಡ್ಬೇಕತ್ತಿರ್ತೀರ ರೀ, ಅಷ್ಟು ತೊಗೋಬೇಕು. ನಾವು ಅಷ್ಟೇ ಒಂದು 4-5 ಕಪ್ದಷ್ಟು ಮಾಡ್ಬೇಕು. ನಾನು ಅಷ್ಟು ತೊಗೊಂಡಿವಿ ರೀ. ಅಂದ್ರೆ ಮೆಣ್ಸಿಕಾಯಿ ಒಂದೊಂದು ಖಾರ ಇರ್ತಾವೆ, ಒಂದೊಂದು ಇದನ್ನ ಇರ್ತಾವಲ್ಲ, ಅದಕ್ಕೆ ರೀ. ಇಂತ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರಿ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ. ಇದ್ರ ಮ್ಯಾಲೆ ಮುಚ್ಚಿ ಇದನ್ನು ರುಬ್ಬಿಂಡ್ರಿ. ಅನ್ಕ ಜೋಳದ ಹಿಟ್ಟು 2 ಕಪ್ ಹಾಕ್ಕೊಂಡ್ರಿ. ಎರಡು ಕಪ್ ಜೋಳದ ಹಿಟ್ಟು ರೀ. ಇನ್ನು 2 ಕಪ್ ಗೋಧಿ ಹಿಟ್ಟು. ಹೆಂಗೆ ಈಸಿಯಾಗಿ ಮನ್ಯಾಗ ಮಾಡ್ಕೊಂಡು ತಿನ್ಬೋದು ನಾವು. ಶಿಕಾಂಗ್ ಹೋಟೆಲ್ಗೆ ಹೋಗಿ ಅವ್ರು ಕೊಡೋ ಫುಡ್ ಹೈಜೀನ ಅಷ್ಟೊಂದು ಇದನ್ನಿರಲ್ಲ ರೀ. ನೋಡಿರಿ, 2 ಕಪ್ ಗೋಧಿ ಹಿಟ್ಟು ಆಯ್ತು ರೀ. ಇಂಥ ಕಡ್ಲಿ ಹಿಟ್ಟು ಒಂದು ಸ್ವಲ್ಪ ಚಾನ್ಸ್ ನೋಡ್ರಿ. ಹಂಗೆ ಚಣಿಸಿ ಮ್ಯಾಗ ಇದೆಲ್ಲ ಏನು ದೂಸರ್ತೈತಿಲ್ಲ ರೀ, ಅದು ತೌಡ ಅಂತ ತೆಗೆದೋಗಿನ್ರಿ. ಇನ್ನು ಇದಕ್ಕೆ ಎಲ್ಲ ಸೈಡ್ ಸಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ಅಂದ್ರೆ ಹಿಟ್ಟೆಲ್ಲ ಮಿಕ್ಸ್ ಆಯ್ತಂದ್ರೆ ಎಲ್ಲ ಒಂದು ಟೇಸ್ಟ್ ಬರ್ತೈತೆ ರೀ. ಇಲ್ಲಾಂದ್ರೆ ಸ್ವಲ್ಪ ಬೇರೆ ಥರ ಟೇಸ್ಟ್ ಹತ್ಕೋತ ಬಿಡತ್ತೆ ರೀ. ಅದಕ್ಕೆ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಇನ್ನೊಂದು ಸ್ವಲ್ಪ ಅಜ್ವಾನ್ ಹಾಕ್ಕೊಂಡ್ರಿ. ಅಜ್ವಾನ ಸ್ವಲ್ಪ ತಿಕ್ಬೇಕ್ರಿ. ತಿಕ್ಕಿ ಎಲ್ಲ ಕಡೆ ಹಾಕ್ಕೊಂಡ್ರಿ.
ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರಿ. ಅರಿಶಿನ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಬೋದು. ಅಂದರೆ ಭಾಳ ಜಾಸ್ತಿ ಹಾಕ್ಕೊಂಡ್ರೆ ಮತ್ತು ಒಗರಾಕೈತ್ರಿ. ಇನ್ನು ಅದೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ರೀ ಅದನ್ನೆಲ್ಲ ಕೊತ್ತಂಬರಿ ಹಾಕ್ಕೊಂಡ್ರಿ. ಇಂಥ ಸ್ವಲ್ಪ ಸ್ವಲ್ಪ ಅದೇನು ಇದನ್ನು ಮಿಕ್ಸ್ ಮಾಡಿರ್ತೀವಲ್ಲ ರೀ ಮಿಕ್ಸರ್ನಾಗ ಹಾಕಿದ್ದ ಮೆಣ್ಸಿನ್ಕಾಯಿ ಪೇಸ್ಟ ಅದನ್ನೆಲ್ಲ ತಕ್ಕೊಂಡು ಕರೆಯಾಗಿ ಅದಕ್ಕೆ ಇದನ್ನು ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿಬಿಡೋದ್ರಿ. ಸರಿಯಾಗಿ ತಕ್ಕೋದ್ರಿ. ನೋಡ್ರಿ ಹಂಗೆ ಸಣ್ಣಂಗೆ ಆಗಿಲ್ಲ, ಸ್ವಲ್ಪಷ್ಟು ಮೀಡಿಯಮ್ನಾಗ ಆಗೈತ್ರಿ. ಜಾಸ್ತಿ ಸಣ್ಣಂಗೆ ಮಾಡ್ರೆ ನೀರು ಗತಿಯಾಗಿ ಹಿಟ್ಟನಾಗ ಪೂರ ಹಾಕಿಬಿಡತ್ರಿ. ಇಂಥದ್ದು ಉಳ್ಳಾಗಡ್ಡಿ ಮಿಕ್ಸರ್ಗೆ ಹಾಕ್ಕೊಂಡ್ರಿ. ಇದನ್ನು ಮಿಕ್ಸರ್ಗೆ ಹಾಕಿದ್ರೆ ನಡೀತೈತ್ರಿ, ಇಲ್ಲಾಂದ್ರೆ ಮನ್ಯಾಗ ಇರ್ತಾವಲ್ಲ ರೀ ಕುಟ್ಟಾಣಿದು ಅದ್ರಾಗ ಕುಟ್ರಿ ನಡೀತೈತ್ರಿ. ಕುಟ್ಟೋದ್ರಂತ್ರ ಏನಂದ್ರೆ ತಾಲಿಪಟ್ಟು ಒಳಗೆಲ್ಲ ಇವು ಮೆಣ್ಸಿನ್ಕಾಯಿ ಹುಳ ಅಂದ್ರೆ ಉಳ್ಳಾಗಡ್ಡಿದ ಏನು ಪೀಸ್ ಇರ್ತಾವಲ್ಲ ಎಲ್ಲ ದೊಡ್ಡ ದೊಡ್ಡದನ್ನಾಗಲ್ಲ. ನೋಡ್ರಿ ಹೆಂಗೆ ಮೀಡಿಯಮ್ನಾಗ ಕಟ್ ಆಗೈತಿ. ಈ ಕಡೆ ದಮ್ಮು ಅಲ್ಲ, ಈ ಕಡೆ ಸ್ವಲ್ಪ ಸಣ್ಣ ಅಲ್ಲ, ಮೀಡಿಯಮ್ನಾಗ ಹೆಂಗೈತೆ ನೋಡ್ರಿ. ನಿಂದು ಮಿಕ್ಸ್ ಮಾಡೋಣ್ರಿ. ಸರಿಯಾಗಿ ಎಲ್ಲ ಕಡೆ ಕೊತ್ತಂಬರಿ ಮೆಣ್ಸಿನ್ಕಾಯಿದ ಪೇಸ್ಟ್ ಮತ್ತು ಉಳ್ಳಾಗಡ್ಡಿ ಇವು ಎಲ್ಲ ಮಿಕ್ಸ್ ಆಗ್ಬಿಟ್ರೆ ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ದಂಗೆ ಟೇಸ್ಟ್ ಜಾಸ್ತಿ ಹೋದ್ರೆ ಅದು. ಅರಿಶಿನ ಹಾಕ್ಕೊಂಡ್ರಿ. ಸ್ವಲ್ಪ ಮಿಕ್ಸ್ ಮಾಡೋದು, ಕಲರ್ ಮಿಕ್ಸ್ ಆಗೋದಿಲ್ಲ. ಹಿಂಗೆ ಮಿಕ್ಸನ್ನು ಮಾಡ್ಕೋದ್ರಿ. ಹೆಂಗೆ ಮಿಕ್ಸ್ ಮಾಡಿರ್ತಾರಲ್ಲ ರೀ ಹಂಗೆ ಏನು ಮಸಾಲೆ ಕರೆಕ್ಟ್ ಕೊಡ್ತೈತ್ರಿ. ಮಸಾಲೆ ಕರೆಕ್ಟ್ ಕೊಡ್ತಾರೆ ಅಂದ್ರೆ ಮತ್ತು ಬಾಯಾಗ ಟೇಸ್ಟ್ ಬರ್ತೈತಿ. ಸ್ವಲ್ಪ ನೀರು ಹಾಕ್ಕೊಂಡ್ರಿ. ನೀರೇನು ಒಮ್ಗೆ ಹಾಕೋದು ಇದನ್ನಿರಲ್ಲ. ಅಂದರೆ ಹೆಂಗೆ ರೊಟ್ಟಿ ಹಿಟ್ಟು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತಿರತ್ತೆ ಹಂಗೆ ಕಲಿಸೋದ್ರಿ. ಒಮ್ಗೆ ನೀರು ಹಾಕೊಂಡ್ಬಿಟ್ರೆ ಹಾಳಾಕತ್ರ ಇಂತ ಮತ್ತೆಲ್ಲ ಇದನ್ನು ಕೆಲಸ ಆಗೈತಿ. ಅದ್ರ ಸಂಬಂಧ ನೀವು ಎಷ್ಟು ಮಿಕ್ಸ್ ಮಾಡ್ತೀವಿಲ್ಲ ರೀ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋದ್ರಿ. ಅಂದ್ರೆ ಜಲ್ದ ಕೂಡಿ ಬರ್ತೈತೆ ರೀ ಅದು. ಇಲ್ಲಾಂದ್ರೆ ಒಮ್ಗೆ ಆಳ್ಕಾಯಿ ಕೊಂಡಿರ್ಬೋದು ರೀ, ಇಲ್ಲಾಂದ್ರೆ ಕೆಟ್ಟು ಬಿಡ್ತೈತೆ ರೀ ಎಲ್ಲ. ಹಂಗೆ ಹೆಂಗೆ ಮಿಕ್ಸ್ ಮಾಡ್ತಿಲ್ಲ ರೀ ಹಂಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿದೆ ಅಂದ್ರೆ ಕರೆಕ್ಟಾಗಿ ಹಿಟ್ಟು ಕುಡ್ಕೋತೈತಿ. ಮಸಾಲೆ ಮಾಡಿ ಕುಡ್ಕೋತೈತಿ. ಹಂಗೆ ನೀರು ಹಾಕಿದಂಗೆ ನೀರ್ದಂಗೆ ಮಿಕ್ಸ್ ಮಾಡಿದ್ರಿ. ನೋಡ್ರಿ ಈಗ ಹಂಗೆ ಮಿಕ್ಸ್ ಐತಿ. ಹಂಗೆ ಮತ್ತು ನೀರು ಹಾಕೋದ್ರಿ. ಜಾಸ್ತಿ ಒಮ್ಗೆ ನೀರು ಹಾಕೊಳ್ಳಲ್ರಿ. ಹಂಗೆ ಸ್ವಲ್ಪ ನೀರು ಹಾಕೋತ ಕಲಿಸೋದ್ರಿ. ನೋಡ್ರಿ ಹೆಂಗೆ ಮಿಕ್ಸ್ ಮಾಡಿದಂಗೆ ಎಲ್ಲ ಹಿಟ್ಟೆಲ್ಲ ಮಿಕ್ಸ್ ಎಲ್ಲ ಆಯ್ತು. ನೀರು ಹಾಕೋದ್ರಿ. ಮತ್ತು ಹಿಂಗೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೆ ಹೊರಗೆ ತಿನ್ನೋದಕ್ಕೆ ಬಾಪರ್ಕ್ ಅನ್ಸತ್ರಿ. ಆರೋಗ್ಯ ನಾವು ಕಾಪಾಡ್ಕೊಳ್ಬೇಕಾಗಿತ್ತರ ನಾವು ನಮಗೆ ಹೆಂಗೆ ಬೇಕು ಹಂಗೆ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ರೀ.
ಸಿಕ್ಕಂಗೆ ಏನು ಹಾಕಿರ್ತಾರೋ ಯಾವ ಎಣ್ಣೆ ಬಳಸಿರ್ತಾರೋ ಏನೋ ನಮಗೆ ಒಂದು ಗುರ್ತಿರಲ್ರಿ. ಅದ್ರನ್ನೆಲ್ಲ ಹಂಗೆ ತಿಂದು ಬರೋದಾಕತ್ರಿ. ಹಿಂಗೆ ನಾವು ನಮ್ಮ ಮನೆ ಎಲ್ಲ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೆ ಪ್ಲಸ್ ಪಾಯಿಂಟ್ ಆಕತ್ತೆ ಇಷ್ಟೇ ರೀ. ನೋಡ್ರಿ ಇಲ್ಲ ಹೆಂಗೆ ತಳ ಬಿಡ್ಲಾಕೈತು. ಸರಿಯಾಗಿ ಮಿಕ್ಸ್ ಮಾಡ್ಕೊ ಕರೆಕ್ಟ್ ಹೆಂಗೆ ನಾದ್ಕೊಂಡ್ರೆ ಎಲ್ಲ ಬಡ್ಡೆದೆಲ್ಲ ಹಿಟ್ಟು ಉಳಿದಿದ್ದು ಬಿಟ್ಬಿಡ್ತೈತೆ ರೀ. ನೋಡ್ರಿ ಹಂಗೆ ಒಂದು ಹಂತಕ್ಕೆ ಕಾಂಡ ಆಯಿತು. ಯಾವ ತರಕಾರಿ ದಮ್ ಕಾಣಲ್ಲ ನೋಡ್ರಿ. ಈಗ ಹಿಟ್ಟಿನ ಕೂಡ ಹೆಂಗೆ ಸಟ್ ಆಗಿಬಿಡ್ತೀರಿ. ಸ್ವಲ್ಪ ಇದು ಮಾಡ್ಕೊಂಡ ಸ್ವಲ್ಪ ನಾದ್ಕೊಂಡು ಹಿಂಗೆಲ್ಲ ತಕ್ಕೊಳಿದ್ರೆ ಕೊಂಡಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಹಂಗೆ ಸ್ವಲ್ಪ ನೆನಿಬೇಕ್ರಿ. ಇದು ನೆನೆದ್ರನ್ನ ಚಲೋ ಬರ್ತೈತಿ. ಇದನ್ನು ಎಲ್ಲ ನಾದಿದ್ಮೇಲೆ ರೀ ಒಂದು ಬೌಲ್ ತೊಗೊಂಡು ಬೌಲ್ನಾಗ ತಕ್ಕೊಳಿದ್ರಿ. ಮ್ಯಾಲೊಂದು ಅರ್ಬಿ ಹಚ್ಚಿ ಬಿಡಿದ್ರಿ. ಒಂದು 10 ಸೆಕೆಂಡ್ ಅಥವಾ 5 ನಿಮಿಷದಾಗ ಎಲ್ಲ ಹಾಕತ್ತನ ಪೇಪರ್ ಕಟ್ ಮಾಡ್ಕೊಂಡ್ರಿ. ಪೇಪರ್ ಅಂದ್ರೆ ನೀವು ಬ್ಯಾಂಗಡಿ ಇರ್ತೈತಿಲ್ಲ ಸಕ್ರೆ ಬ್ಯಾಂಗಡಿ ಹಂಗೆ ತೊಗೊಂಡು ಕಟ್ ಮಾಡ್ಕೊ ಹಿಂಗೆ ಮನೆಯಲ್ಲಿರೋ ಸಾಮಗ್ರಿಗಳನ್ನ ಯೂಸ್ ಮಾಡ್ರಿ ನಾವು ಒಳ್ಳೆ ಅಡುಗೆ ತಯಾರು ಮಾಡ್ತೀವಿ ರೀ. ಹಿಂಗೆ ಒಳ್ಳೆ ರೆಸಿಪಿ ಬೇಕಾದ್ರೆ ಹಂಗೆ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ವಿಡಿಯೋ ಕೊನೆವರೆಗೂ ನೋಡೋದು ಮರಿಬೇಡ್ರಿ. ಹಂಗೆ ರೀ ನೋಡ್ರಿ ಈಗ ಹಂಗೆ ಸಾಫ್ಟಾಗಿ ಐತಿ. ಇನ್ನು ಮಾಡೋಣ ಬರ್ರಿ. ಬ್ಯಾಂಗಡಿ ಇದ್ರ ಮೇಲೆ ರೀ ಇನ್ನು ಸ್ವಲ್ಪ ಹಿಟ್ಟು ತೊಗೊಂಡ ಅದೇನು ಪೇಪರ್ ಹಚ್ಚಿರ್ತಿರ್ಲ ರೀ ಅದ್ರಾಗೆಲ್ಲ ಎಣ್ಣೆ ಹಚ್ಕೊಂಡು ಇಟ್ಕೊಂಡು ಎಲ್ಲ ಕೈಲೇ ತಗೋಬೇಕು. ಅಂದ್ರೆ ಕೈಗೆ ಹತ್ಕೊಳ್ತೀರಲ್ರಿ ಅದಕ್ಕೆ ಎಣ್ಣೆ ಹಚ್ಚಿರಿ. ಮ್ಯಾಲೆ ಮತ್ತು ಬ್ಯಾಂಗಡಿ ಹಾಕಿ ಹಂಗೆ ಕೈಲೇ ತಡ್ರಿ ಹಂಗೆ ಕೈಲೇ ಇದು ಮಾಡಿ ನಡಿತೈತೆ ರೀ. ಲಟ್ಟಕ್ಕಿ ಬೇಕಾ ತಿನ್ರಲ್ರಿ ಹಂಗೆ ಕೈಲೇ ತಿಕ್ಕಿರ್ನು ಜಾರ್ದು ಕರೆಕ್ಟ್ ರೌಂಡ್ ಆಗ್ಬೋದು. ಇನ್ನು ನೋಡೋಣ ಬರ್ರಿ ಅದು ಏನೇ ಆಗೈತಿ ತೆಗೀನ್ರಿ. ಎಲ್ಲ ತಳ ಬಿಡಿಸ್ಕೊಂಡ್ರೆ ತಿರುಗಿ ಹಾಕೊಂಡ್ರಿ ನೋಡ್ರಿ ಹೆಂಗೆ ಕಾಣೈತೆ ಲುಕ್. ಜಾಸ್ತಿ ಉರಿ ಇದ್ದರೆ ಮತ್ತು ಸ್ವಲ್ಪ ಕಟ್ಗೆ ನೋಡತ್ತೆ ಬರ್ರಿ ಹಂಗೆ. ಇಲ್ಲಾಂದ್ರೆ ಜಾಸ್ತಿ ಹೊತ್ತು ಸಾಧ್ಯತೆ ಇರ್ತಾವೆ. ಸ್ವಲ್ಪ ಡಬ್ಬ ಹಾಕೊಂಡು
ನೀವೇನು ಮತ್ತೊಂದು ಮಾಡ್ಕೊಂಡು ಇಟ್ಕೊಂಡಿರ್ತಿರ್ಲ ರೀ ಅದನ್ನ ತೆಗೆದು ಇದಕ್ಕೆ ಹಾಕ್ಕೊಂಡ್ರಿ ಈಗ ಏನು ತಗೊಂಡ್ರಿ ತಗೊಂಡು ಕೈ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಕೈ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಎಣ್ಣೆ ಆಗಿನ ಹಿರಿಯರೊಳಗೆಲ್ಲ ಜಾಸ್ತಿ ಕೈಲಿ ತಟ್ಟಿ ಮಾಡ್ತಿದ್ರು ರೊಟ್ಟಿ ಇಂಥವೆಲ್ಲ ರೆಸಿಪಿ ಎಲ್ಲ ಕೈಲೇ ತಟ್ಟಿ ಮಾಡ್ತಿದ್ರು. ಈಗೆಲ್ಲ ಏನೇನೆಲ್ಲ ಟೆಕ್ನಾಲಜಿ ಒಳಗೆ ಮುಂದುವರೆದತ್ರಲ್ಲ ಅದಕ್ಕೆ ಅನೇಕ ಸಾಮಾನುಗಳು ಬಂದಾವ್ರಿ ತಿಳಿಯಕೊಂಡ್ರಿ. ಇದು ನೋಡೋಣ ಬರ್ರಿ. ಕರೆಕ್ಟ್ ನೋಡ್ರಲ್ಲ ಎಷ್ಟು ದೊಡ್ಡದಾಗೈತಿ ರೊಟ್ಟಿ, ದೊಡ್ಡ ರೊಟ್ಟಿ ಎಷ್ಟು. ಈಗ ನೋಡ್ರಿ ಹಿಂಗೆ ಹೋಲ್ ಮಾಡೋದ್ರಂತ್ರ ಸಣ್ಣ ಮಕ್ಕಳಿಗೆ ಚಂದ ಅನಿಸಿ ಅದು ತಿಂತಾರೆ. ಸಣ್ಣ ಹುಡುಗರಿಗೆ ಅದು ಎಲ್ಲ ಚಲೋ ಇಷ್ಟ ಆಗತ್ರಿ ಅದು ಈ ರೆಸಿಪಿ. ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿರ್ಬೋದು ರೀ, ಅಥವಾ ಮಾಡಿರಲಿಲ್ಲ ಅಂದ್ರೆ ಮಾಡಿರಿ ಅಂತ ಹೇಳ್ತದೆ. ಹಂಗೆ ತೈ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ಅದ್ರ ಮೇಲೆ ನೋಡ್ರಿ ಹಂಗೆ ಕಾಣ್ಲಾಕೈತೆ. ಸೈಡೆಲ್ಲ ಎಣ್ಣೆ ಬಿಟ್ಕೊಂಡ್ರಿ ನಾನು ಸ್ವಲ್ಪ ಮುಚ್ಚೋಣ್ರಿ. ಕಟ್ಗಿನ ಜಗುಂಡು ಉರಿ ಭಾಳ ಹತ್ತೈತೆ. ನಾನು ಹಿಂಗೆ ಒಲೆ ಮೇಲೆ ಮಾಡೋದ್ರಂತ್ರ ಆರೋಗ್ಯಕ್ಕೂ ಒಳ್ಳೇದ್ರಿ. ಆಗೆಲ್ಲ ಕಾಲ್ಮಂದಾಗ ಜಾಸ್ತಿ ಒಲೆ ಮೇಲೆ ಬಳಸ್ತಿದ್ರಲ್ರಿ ಅದಕ್ಕೆ ರೀ. ಇಂಥವೆಲ್ಲ ಒಲೆ ಮೇಲೆ ಮಾಡೋ ಚಲೋ ರೊಟ್ಟಿನೂ. ಈ ರೆಸಿಪಿನ ಇಷ್ಟ ಆಕೈತೆ ಬಯಸಿರ್ತೇನೆ ರೀ, ಯಾಕಂದ್ರೆ ಆರೋಗ್ಯಕ್ಕೂ ಒಳ್ಳೇದೈತೆ ರೀ ಅದು. ಹಂಗೆ ತಿನ್ನೋಕ್ಕೂ ಟೇಸ್ಟ್ ಇರ್ತೈತೆ ರೀ. ನೀವು ನಿಮ್ಮ ಮನೇಲಿ ಖಾಲಿ ಇದ್ದ ಟೈಮ್ನಾಗ ನೀವು ಅದನ್ನ ಮಾಡ್ಕೋಬೋದು ರೀ. ಅದನ್ನು ನೋಡೋಣ ಬರ್ರಿ, ಅದು ತೆಗೀನಿ ರೀ. ನೋಡ್ರಿ ಹೆಂಗೆ ಕರೆಕ್ಟ್ ಇಲ್ಲ ಏನು
ಐತಿ. ಉಳ್ಳಾಗಡ್ಡಿ ಎಲ್ಲ ಬರೋಬರದ್ನಾಗ ಎಲ್ಲ ಕಡೆ ಕೊತ್ತಂಬರಿನೂ ಮಿಕ್ಸ್, ಮೆಣ್ಸಿಕಾಯಿ ಮಿಕ್ಸ್ ಆಗೈತೆ ರೀ. ಹಿಂಗಾದ್ರೆ ಬರೋಬ್ಬರ ನೋಡೋಣ ಬರ್ರಿ. ಅದನ್ನೇನು ನೆಕ್ಸ್ಟ್ ಆಗಿ ಎಣ್ಣೆ ಬಿಟ್ರಿ ಹಿಂಗೆ ಫೈನಲ್ ಲುಕ್ ತೋರಿಸ್ತೀನಿ ಬರ್ರಿ. ಫೈನಲ್ ಲುಕ್ ನೋಡ್ರಿ, ಹಿಂಗಾಗೈತೆ ನೋಡ್ರಿ ಫೈನಲ್ ಆಗಿ. ಈಗ ಆರೋಗ್ಯಕರವಾಗಿ ಮಾಡ್ಕೊಂಡು ಮನೆಯಲ್ಲ ನೀವು ತಿನ್ನಿರಿ ಅಂತ ನಾ ಹೇಳ್ತೇನೆ ರೀ. ಹಿಂಗೆ ಮೊಸರು ಕೂಡ ತಿನ್ನೋದಕ್ಕೂ ಒಳ್ಳೇದು ರೀ. ಸಿಂಗಲ್ ಆಗಿ ತಿನ್ಬೋದು ರೀ, ಮೊಸರು ಕೂಡ ತಿನ್ನೋ ಸ್ವಲ್ಪ ಚಲೋ ಟೇಸ್ಟ್ ಬರ್ತೈತೆ ರೀ. ಇಲ್ಲಿಗೆ ವಿಡಿಯೋ ಕೊನೆ ಮಾಡಿರ್ತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ವಿಡಿಯೋ ಪೂರ್ತಿ ನೋಡ್ರಿ ಅಂತ ಭಾವಿಸ್ತೀನಿ.